ಹುಬ್ಬಳ್ಳಿಯಲ್ಲಿ ಕರಸೇವಕನ ಬಂಧನ ವಿರುದ್ಧ ಬಿಜೆಪಿಯ ಕಿಚ್ಚು ಹೆಚ್ಚಾಗ್ತಾ ಇದೆ. ಇವತ್ತು ರಾಜ್ಯದಾದ್ಯಂತ ಬಿಜೆಪಿ ಬೃಹತ್ ಪ್ರತಿಭಟನೆಗೆ ಕರೆಯನ್ನ ನೀಡಿದೆ. ಹುಬ್ಬಳ್ಳಿಯಲ್ಲಿ ಆರ್ ಅಶೋಕ್ ನೇತೃತ್ವದಲ್ಲಿ ಹೋರಾಟ ನಡೆಯಲಿದೆ. ಕೇಸ್ ಓಪನ್ ಪ್ರಶ್ನಿಸಿ ಶಹರ ಠಾಣೆ ಮುಂದೆ ಹೋರಾಟಕ್ಕೆ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಬೆಳಗ್ಗೆ 11:30ಕ್ಕೆ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಆರ್ ಅಶೋಕ್ ಅವರು. ಆರ್ ಅಶೋಕ್ಗೆ ಶಾಸಕ ಅರವಿಂದ್ ಬೆಲ್ಲದ್, ಮಹೇಶ್ ಟೆಂಕಿನಕಾಗಿ, ಎಂಆರ್ ಪಾಟೀಲ್ ಸೇರಿ ಹಲವು ಬಿಜೆಪಿ ಕಾರ್ಯಕರ್ತರು ಸಾಥ್ ನೀಡ್ತಾ ಇದ್ದಾರೆ. ನೋಡಿ, ಈ ಪ್ರಕರಣ ರಾಜಕೀಯವಾಗಿ ತಿರುವು ಪಡ್ಕೊಂಡಿರೋದು ಕೂಡ ಹೌದು. ಇದರಲ್ಲಿ ರಾಜಕೀಯ ಬೇಳೆ ಬೇಯಿಸ್ತಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕೆಲವೊಂದ್ ಕಡೆಯಲ್ಲಿ ಕಾಂಗ್ರೆಸ್ ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇದೆ. ಬೇಕು ಅಂತ ಟಾರ್ಗೆಟ್ ಮಾಡಲಾಗಿದೆ ಅನ್ನುವಂತ ವಿಚಾರವನ್ನ ಬಿಜೆಪಿ ಮುನ್ನೆಲೆಗೆ ತರ್ತಾ ಇದೆ. ಇಲ್ಲ ಅಂತ ಅಂದ್ರೆ 30 ವರ್ಷಗಳ ಹಿನ್ನೆಲೆಯ ಕೇಸ್ಗಳನ್ನ ಯಾಕೆ ಈಗ ಓಪನ್ ಮಾಡಬೇಕು, ಓಪನ್ ಮಾಡುವಂಥದ್ದು ಏನಿತ್ತು, ಅಗತ್ಯ ಇತ್ತ ಅನ್ನುವಂಥದ್ದು ಬಿಜೆಪಿಗರ ಪ್ರಶ್ನೆ ಆಗಿದೆ. ಅದೇ ಕಾಂಗ್ರೆಸ್ನ ವಾದ ಏನು ಅಂತಂದ್ರೆ, ಹಾಗಿದ್ರೆ ತಪ್ಪು ಮಾಡಿದವರನ್ನ 20 ವರ್ಷ ಆಗಿದೆ, 30 ವರ್ಷ ಆಗಿದೆ, 10 ವರ್ಷ ಆಗಿದೆ ಅನ್ನುವಂಥ ಕಾರಣಕ್ಕೆ ಸುಮ್ಮನೆ ಬಿಟ್ಟು ಬಿಡಬೇಕಾ ಅನ್ನೋದು ಕಾಂಗ್ರೆಸ್ನವರ ಪ್ರಶ್ನೆ ಆಗಿದೆ. ಇದು ಬಿಜೆಪಿ ಮತ್ತು ಕಾಂಗ್ರೆಸ್ನ ರಾಜಕೀಯ ಜಟಾಪಟಿಗೆ ಪ್ರಮುಖವಾದಂತ ಪ್ರಬಲವಾದಂತ ಅಸ್ತ್ರ ಆಗ್ತಾ ಇದೆ. ನೋಡಿ, ಇವತ್ತು ಹುಬ್ಬಳ್ಳಿಯಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನ ನಡೆಸೋಕೆ ಬಿಜೆಪಿ ತಯಾರಿಯನ್ನ ಮಾಡಿಕೊಂಡಿರುವಂತದ್ದು. ಕೇವಲ ಹುಬ್ಬಳ್ಳಿಗೆ ಮಾತ್ರ ಇದು ಸೀಮಿತವಾಗಿಲ್ಲ, ರಾಜ್ಯದಾದ್ಯಂತ ಇದನ್ನ ಪ್ರತಿಭಟಿಸಬೇಕು ಅಂತ ಬಿಜೆಪಿ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಒಂದ್ ಕಡೆಯಲ್ಲಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಇನ್ನೊಂದ್ ಕಡೆಯಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಇಬ್ಬರ ನೇತೃತ್ವದಲ್ಲಿ ಪ್ರತಿಭಟನೆಗೆ ಇದೀಗ ಮುಂದಾಗಿರುವಂತದ್ದು. ರಾಜ್ಯದಾದ್ಯಂತ ಬಿಜೆಪಿ ಬೃಹತ್ ಪ್ರತಿಭಟನೆಗೆ ಕರೆಯನ್ನ ನೀಡಿದೆ. ಎಲ್ಲ ಕಡೆಯಲ್ಲೂ ಬಿಜೆಪಿ ಕಾರ್ಯಕರ್ತರು ಇವತ್ತು ಕಾಂಗ್ರೆಸ್ನ ವಿರುದ್ಧ, ಕಾಂಗ್ರೆಸ್ನ ಧೋರಣೆಯ ವಿರುದ್ಧ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಬೀದಿಗಿಳಿತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಆರ್ ಅಶೋಕ್ ನೇತೃತ್ವದಲ್ಲಿ ಹೋರಾಟ ನಡೆಯುತ್ತೆ. ಕೇಸ್ ಓಪನ್ ಯಾಕೆ ಮಾಡಬೇಕಾಗಿತ್ತು, ಇದು ದ್ವೇಷ ಅಂತ ಅಲ್ದೇನೆ ಇನ್ನು ಏನು ಹೇಳಬೇಕು ಅನ್ನುವಂಥದ್ದು ಬಿಜೆಪಿಗರ ವಾದ, ಬಿಜೆಪಿಗರ ಪ್ರಶ್ನೆ ಆಗಿದೆ. ಬೇಕು ಅಂತಲೇ ಟಾರ್ಗೆಟ್ ಮಾಡಲಾಗ್ತಾ ಇದೆ, ಬೇಕು ಅಂತಲೇ ಹಠಕ್ಕೆ ಬಿದ್ದು, ದ್ವೇಷಕ್ಕೆ ಬಿದ್ದು ಈ ರೀತಿಯಾಗಿ ಕೇಸನ್ನು ಓಪನ್ ಮಾಡಲಾಗಿದೆ ಅನ್ನೋದು ಬಿಜೆಪಿಯ ವಾದ ಆಗಿದೆ. ಅದೇ ಕಾಂಗ್ರೆಸ್ ಮಾತ್ರ ಇದನ್ನ ಬಿಲ್ಕುಲ್ ಒಪ್ಕೊಳ್ತಾ ಇಲ್ಲ. ಯಾವುದೋ ಕೇಸ್ ತನಿಖೆ ನಡೀತಾ ಇತ್ತು, ಆಗ ಈ ಕೇಸಿಗೂ ಆ ಕೇಸಿಗೂ ಲಿಂಕ್ ಇತ್ತು, ಆಮೇಲೆ ಈ ಕೇಸ್ ಓಪನ್ ಆಯಿತು. ತಪ್ಪು ಮಾಡಿದ್ದಾರೆ ಅಂತ ಅಂದಮೇಲೆ ಶಿಕ್ಷೆ ಆಗಲೇಬೇಕು. ಅದರಲ್ಲಿ ಅಯ್ಯೋ ಇದು ಹಳೆ ಕೇಸು, ಇದು 40 ವರ್ಷದ ಹಿಂದಿಂದು, ಇದು 30 ವರ್ಷದ ಹಿಂದಿಂದು, ಬಿಡಿ ಎಲ್ಲ ಮುಗ್ದೋಯ್ತು ಅಂತ ಬಿಡೋದಕ್ಕಾಗಲ್ಲ. ಕಾನೂನಿನಲ್ಲಿ ಎಲ್ಲರೂ ಒಂದೇ, ತಡವಾಗಿ ಆದರೂ ಓಕೆ, ಶಿಕ್ಷೆ ಆಗಬೇಕು, ಶಿಕ್ಷೆ ಆಗತ್ತೆ. ನಾವು ಕಾನೂನಿಗೆ ಗೌರವ ಕೊಡುವವರು. ಆ ಕಾರಣಕ್ಕಾಗಿ ಈ ಕೇಸ್ ಓಪನ್ ಆಗಿದೆ. ಓಪನ್ ಆಗಿರೋದು ಬೇರೆ ಯಾವುದು ಕೇಸ್ ತನಿಖೆಯ ಸಂದರ್ಭದಲ್ಲಿ. ಇದು ಹಠಕ್ಕೆ ಬಿದ್ದೋ, ಜಿದ್ದಿಗೆ ಬಿದ್ದೋ, ದ್ವೇಷಕ್ಕೆ ಬಿದ್ದೋ, ಬೇಕು ಅಂತ ಮಾಡಿದ್ದ ಅಲ್ಲ ಅನ್ನೋದು ಕಾಂಗ್ರೆಸ್ನ ವಾದ ಆಗಿದೆ. ಸೊ ಆ ನಿಟ್ಟಿನಲ್ಲಿ ಇದು ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಒಂದ್ ಕಡೆಯಲ್ಲಿ ಬಿಜೆಪಿಗೆ ಪ್ರಬಲ ಅಸ್ತ್ರ ಆಗ್ತಾ ಇದೆ, ಆಹಾರ ಆಗ್ತಾ ಇದೆ. ಇನ್ನೊಂದ್ ಕಡೆಯಲ್ಲಿ ಕಾಂಗ್ರೆಸ್ ಇದನ್ನ ಸಬೂಬನ್ನ ಕೊಡ್ತಾ ಇದೆ, ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದೆ. ಇದಕ್ಕೂ ನಮಗೂ ಸಂಬಂಧ ಇಲ್ಲ, ಕೇಸ್ ಓಪನ್ ಆಗಿದೆ ಅಷ್ಟೇನೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಬಿಜೆಪಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿರುವಂಥದ್ದು. ಬೆಳಗ್ಗೆ 11:30ಕ್ಕೆ ಪ್ರತಿಭಟನೆಯಲ್ಲಿ ಆರ್ ಅಶೋಕ್ ಅವರು ಭಾಗಿಯಾಗ್ತಾ ಇದ್ದಾರೆ. ಆರ್ ಅಶೋಕ್ಗೆ ಶಾಸಕ ಅರವಿಂದ್ ಬೆಲ್ಲದ್, ಮಹೇಶ್ ಟೆಂಗಿನಕಾಗಿ, ಎಂಆರ್ ಪಾಟೀಲ್ ಸೇರಿ ಹಲವು ಬಿಜೆಪಿ ಕಾರ್ಯಕರ್ತರು ಸಾಥ್ ನೀಡ್ತಾ ಇದ್ದಾರೆ. ಇದು ಎಲ್ಲಿಂದ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದು ಪ್ರಶ್ನೆ. ಶುರು ಆಗೋದು ನಾರ್ಮಲ್ ಆಗಿ ಯಾವುದೋ ಒಂದು ಕಿಡಿ ಹತ್ಕೊಬಿಡುತ್ತೆ, ಆದರೆ ಅದು ಧಗ ತೆಗಿಸೋದಿದೆಯಲ್ಲ, ಅದು ಇಡೀ ರಾಜಕಾರಣದ ಜೊತೆಗೆ ಹೈಕಮಾಂಡ್ಗೂ ಹೋಗಿ ತಲುಪುತ್ತೆ. ಸೊ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದು ಸಾಕಷ್ಟು ನಿರೀಕ್ಷೆಯನ್ನು ಹುಟ್ಟಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಹುಬ್ಬಳ್ಳಿಯಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಯಲ್ಲಪ್ಪ, ಇವತ್ತು ಎಲ್ಲರ ಚಿತ್ತ ಹುಬ್ಬಳ್ಳಿಯತ್ತ ಇದೆ. ಇವತ್ತು ರಾಜ್ಯದಾದ್ಯಂತ ಬಿಜೆಪಿ ಪ್ರತಿಭಟನೆಗೆ ಕರೆ ನೀಡಿದೆ, ಬಟ್ ಹುಬ್ಬಳ್ಳಿಯಲ್ಲಿ ಪ್ರಮುಖವಾಗಿ ಪ್ರತಿಭಟನೆಯ ಸ್ವರೂಪ ಯಾವ ರೀತಿ ಆಗಿರುತ್ತೆ ಅನ್ನೋದು ಪ್ರಶ್ನೆ. ಮತ್ತು ಬಿಜೆಪಿಗರು ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಯಾವ ರೀತಿ ಆಗಿರುತ್ತೆ ಈ ಹೋರಾಟದ ಸ್ವರೂಪ?
ನೀತಿ ಏನು 1992 ಡಿಸೆಂಬರ್ 5ರಂದು ನಡೆದಂತಹ ಒಂದು ಘಟನೆ ಇವತ್ತು ಹುಬ್ಬಳ್ಳಿಯಲ್ಲಿ ಮತ್ತೊಮ್ಮೆ ಅಂದರೆ ತೀವ್ರ ಹೋರಾಟ ಸ್ವರೂಪ ಪಡೆದುಕೊಂಡಿದೆ. ಅಂದು ಏನು 1992 ಡಿಸೆಂಬರ್ 5ರಂದು ಹುಬ್ಬಳ್ಳಿಯ ದುರ್ಗದ ಬೈಲಲ್ಲಿ ಪ್ರತಿಭಟನೆ ಬೆಳಿಗ್ಗೆ ಆರಂಭವಾಗುತ್ತೆ. ಬೆಳಿಗ್ಗೆ ಆರಂಭವಾದಂತಹ ಪ್ರತಿಭಟನೆ ಮಧ್ಯಾಹ್ನ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತೆ. ತೀವ್ರ ಸ್ವರೂಪ ಪಡೆದುಕೊಂಡು ಇಲ್ಲಿ ಅಂತಾರೆ ಕೆಲವೊಂದಿಷ್ಟು ಮಳಿಗೆಗಳಿಗೆ ಇಲ್ಲಿ ಮತ್ತು ದ್ವಿಚಕ್ರ ವಾಹನಗಳಿಗೆ ಬೆಂಕಿ ಹಚ್ಚಲಾಗುತ್ತೆ. ಆ ಬೆಂಕಿ ಹಚ್ಚಿದ ಕಾರಣ ಇಲ್ಲಿ ಅಂತಂದರೆ 11 ಜನರ ಮೇಲೆ ಹುಬ್ಬಳ್ಳಿಯ ಶಹರ ಪೊಲೀಸ್ ಠಾಣೆ ಮೇಲೆ ಪ್ರಕರಣ ದಾಖಲಾಗುತ್ತೆ. ಆ ಪ್ರಕರಣ ಈಗಾಗಲೇ ಗತಿಸಿ 31 ವರ್ಷ ಗತಿಸಿದಂತ ಆ ಪ್ರಕರಣ ಈಗ ಮತ್ತೊಮ್ಮೆ ಓಪನ್ ಆಗಿದೆ. ಇದರ ಹಿನ್ನೆಲೆಯಲ್ಲಿ ಕಳೆದ ಶುಕ್ರವಾರ ಓರ್ವನನ್ನ ಬಂಧಿಸಲಾಗಿದೆ. ಆತನೇ ಇಲ್ಲಿ ಅಂತಂದ್ರೆ ಶ್ರೀಕಾಂತ್ ಪೂಜಾರಿ ಅವನಿಗೆ ಅವಾಗ ಅಂತಂದ್ರೆ 30 ರಿಂದ 32 ವಯಸ್ಸುಗಳಿರುತ್ತೆ. ಈಗ ಅವನಿಗೆ ಅಂತಾರೆ 65 ವಯಸ್ಸು. ಆಗ ನಡೆದಂತಹ ಒಂದು ಘಟನೆ ಹಿನ್ನೆಲೆಯಲ್ಲಿ ಆ ಕೇಸನ್ನ ಕ್ಲೋಸ್ ಮಾಡಬೇಕು, ಏನು LPC ಅಂತ ಲಾಂಗ್ ಪೆಂಡಿಂಗ್ ಕೇಸ್ ಅಂತೇಳಿ ಈ ಪೊಲೀಸರ ಪ್ರಕಾರ ಲಾಂಗ್ ಪೆಂಡಿಂಗ್ ಕೇಸ್ ಇತ್ತು. ಹೀಗಾಗಿ ಆ ಪ್ರಕರಣವನ್ನ ನಾವು ಇಲ್ಲಿ ಅಂತಾರೆ ಖುಲಾಸೆ ಮಾಡ್ಲಿಕ್ಕೆ ಹೋದ್ವಿ. ಇದರಲ್ಲಿ ಯಾವುದೇ ರೀತಿಯಾದಂತಹ ಉದ್ದೇಶಪೂರ್ವಕವಾಗಿ ನಾವು ಬಂಧಿಸಿಲ್ಲ ಅಂತೇಳಿ ಒಂದ್ ಕಡೆ ಅಂತಾರೆ ಪೊಲೀಸರು ಸಬೂಬು ಹೇಳ್ತಿದ್ರೆ. ಆದ್ರೆ ಈಗ ಆತನನ್ನ ಬಂಧಿಸಿದ್ರೆ ಇದೇ ತಿಂಗಳು 22ರಂದು ಒಂದ್ ಕಡೆ ಅಂತಾರೆ ರಾಮ ಮಂದಿರ ಉದ್ಘಾಟನೆ ಇದೆ. ಈ ನಡುವೆ ಇಲ್ಲಿ ಅಂತಾರೆ ಆತನನ್ನ ಬಂಧಿಸಿದ್ದಕ್ಕೆ ಇಷ್ಟೊಂದು ಹೋರಾಟ ಮತ್ತಷ್ಟು ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ ಒಂದ್ ಕಡೆ ಅಂತಂದ್ರೆ ಇವತ್ತು ಬಿಜೆಪಿ ರಾಜ್ಯದಂತ ಏನು ಪ್ರತಿಭಟನೆಯ ಕರೆ ಕೊಟ್ಟಿದೆ, ಆ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಇವತ್ತು ಸಹ ಹುಬ್ಬಳ್ಳಿಯಲ್ಲಿ ಅಂದ್ರೆ ಹುಬ್ಬಳ್ಳಿಯ ಪ್ರಮುಖ ಸ್ವರೂಪ ಅಂದ್ರೆ ಪ್ರಮುಖ ಸ್ಥಾನ ಇಲ್ಲಿ ಪಡೆದುಕೊಂಡಿದ್ದು ಇದು ಹುಬ್ಬಳ್ಳಿಯಲ್ಲಿ. ಹೀಗಾಗಿ ಅಂತಂದ್ರೆ ಇಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಇಲ್ಲಿ 11:30 ಹೀಗೆ ನಾನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಈ ದೃಶ್ಯದಲ್ಲಿ ತೋರಿಸುವಂತಹ ಸ್ಥಳದಲ್ಲಿ ಒಂದು ವೇದಿಕೆಯನ್ನ ಹುಬ್ಬಳ್ಳಿಯ ಶಹರ ಠಾಣೆಯ ಪೊಲೀಸ್ ಠಾಣೆ ಮುಂದ್ಗಡೆ ಇಲ್ಲಿ ಅಂತಂದ್ರೆ ಒಂದು ವೇದಿಕೆಯನ್ನ ಸಿದ್ಧಪಡಿಸಲಾಗಿದೆ. ಇದೇ ವೇದಿಕೆ ಇಲ್ಲಿ ಅಂತಂದ್ರೆ ಆ ವೇದಿಕೆಯಲ್ಲಿ 11:30 ಪ್ರತಿಭಟನೆ ಆರಂಭವಾಗುತ್ತೆ. ಈ ಪ್ರತಿಭಟನೆಯಲ್ಲಿ ಸುಮಾರು ಅಂತಂದ್ರೆ ಇಲ್ಲಿ ಅಂದ್ರೆ ಪ್ರತಿಭಟನೆಯಲ್ಲಿ ಕೇವಲ ಗಣ್ಯರು ಕುಳಿತುಕೊಳ್ಳಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ರೆ, ಮತ್ತು ಇನ್ನೊಂದು ಕಡೆ ಅಂತಂದ್ರೆ ಈ ಪ್ರತಿಭಟನೆಯಲ್ಲಿ ಸುಮಾರು 5 ರಿಂದ 10 ಸಾವಿರ ಜನರು ನಿರೀಕ್ಷೆ ಆಗುತ್ತೆ. ಮತ್ತು ಈ ಒಂದು ಪ್ರತಿಭಟನೆಗೆ ಹಲವು ಹಿಂದೂಪರ ಸಂಘಟನೆಗಳು ಸಾಥ್ ನೋಡಲಿದ್ದಾವೆ. ಮತ್ತು ಇನ್ನೊಂದು ಕಡೆ ಅಂತಂದ್ರೆ ಈತ ಶ್ರೀಕಾಂತ್ ಪೂಜಾರಿ ಏನಿದೆ, ಆ ಶ್ರೀಕಾಂತ್ ಪೂಜಾರಿ ಇಲ್ಲಿ ಅಂತಾರೆ SSK ಸಮುದಾಯದ ಯುವಕ ಮತ್ತು ಹಿಂದೂ ಧರ್ಮದ ಮುಖಂಡ. ಹೀಗಾಗಿ ಅಂದ್ರೆ SSK ಸಮಾಜವು ಸಹ ಇಲ್ಲಿ ಅಂತಂದ್ರೆ ಆ ಒಂದು ಸಮಾಜದ ಈ ಜನರು ಸಹ ಈ ಒಂದು ಹೋರಾಟಕ್ಕೆ ಇಲ್ಲಿ ಅಂತಾರೆ ಸಾಥ್ ನೀಡಲಿದ್ದಾರೆ. ಹೀಗಾಗಿ ಒಂದ್ ಕಡೆ ಇನ್ನೊಂದು ಕಡೆ ಅಂತಾರೆ ಈಗ ನಾನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ಬಸ್ಗಳು ಒಂದ್ ಕಡೆ ಅಂದ್ರೆ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಂಡ್ರೆ ಅವರೆಲ್ಲರನ್ನು ಇಲ್ಲಿ ಅಂತಂದ್ರೆ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ. ಹೀಗಾಗಿ ಅಂತಾರೆ ಬಸ್ಗಳ ಒಂದು ವ್ಯವಸ್ಥೆನೂ ಸಹ ಇಲ್ಲಿ ಅಂದ್ರೆ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಮಾಡಲಿದ್ದಾರೆ. ಈಗ ಏನು ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ಈ ಒಂದು ಸ್ಥಳದಲ್ಲೇ ಇಲ್ಲಿ ಅಂದ್ರೆ ಬಿಜೆಪಿ ಆ ಒಂದು ಪ್ರತಿಭಟನೆ ಆರಂಭವಾಗುತ್ತೆ. ಆ ಪ್ರತಿಭಟನೆಗೆ ಏನು ಆರ್ ಅಶೋಕ್ ಅವರು ಭಾಗವಹಿಸ್ತಿರೋದೇ ಒಂದು ದೊಡ್ಡ ಇಲ್ಲಿ ಅಂತಂದ್ರೆ ಈ ಪ್ರತಿಭಟನೆ ಮತ್ತಷ್ಟು ಕಾವು ಪಡೆದುಕೊಳ್ಳಲಿದೆ. ಇನ್ನೊಂದು ಕಡೆ ಅಂತಂದ್ರೆ ಇಲ್ಲಿ ಆರ್ ಅಶೋಕ್ ಅವರಿಗೆ ಇಲ್ಲಿ ಧಾರವಾಡ ಜಿಲ್ಲೆಯ ಎಲ್ಲಾ ಜನಪ್ರತಿನಿಧಿಗಳು ಅಂದ್ರೆ ಬಿಜೆಪಿಯ ಜನಪ್ರತಿನಿಧಿಗಳು ಇಲ್ಲಿ ಅಂತಾರೆ ಸಾಥ್ ನೀಡಲಿದ್ದಾರೆ. ಶಾಸಕ ಅರವಿಂದ್ ಬೆಲ್ಲೋದ್ ಇರ್ಬೋದು, ಮಹೇಶ್ ತೆಂಗಿನಕಾಯಿ ಇರ್ಬೋದು, MR ಪಾಟೀಲ್ ಇರ್ಬೋದು, ಇನ್ನೊಂದು ಕಡೆ ಅಂತಂದ್ರೆ ಪರಿಷತ್ ಸದಸ್ಯ ಪ್ರದೀಪ್ ಶೆಟ್ಟರ್ ಇರ್ಬೋದು. ಇದೇ ಒಂದು ವೇದಿಕೆಯಲ್ಲಿ ಅಂತಾರೆ ಪ್ರತಿಭಟನೆ ಮಾಡಲಿದ್ದಾರೆ. ಪ್ರತಿಭಟನೆ ಮಾಡಿ ಇವತ್ತು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ದಾರೆ. ಒಂದು ಕಡೆ ಅಂತ ರಾಮ ಮಂದಿರ ಉದ್ಘಾಟನೆ, ಇನ್ನೊಂದು ಕಡೆ ಅಂತಾರೆ ಶ್ರೀಕಾಂತ್ ಪೂಜಾರಿಯ ಬಂಧನ. ಈ ಎರಡೂ ಅಸ್ತ್ರಗಳನ್ನ ಇಟ್ಟುಕೊಂಡು ಇವತ್ತು ಬಿಜೆಪಿಯ ಪ್ರತಿಭಟನೆ ಮಾಡ್ತಾರೆ. ಇದೊಂದು ಏನು ಅಸ್ತ್ರ ಏನಿದೆ, ಯಾಕಂದ್ರೆ ರಾಜ್ಯ ಸರ್ಕಾರ ಈ ಒಂದು ಸಮಯದಲ್ಲಿ ಒಂದು ಕಡೆ ಅಂತಾರೆ LPC ಕೇಸ್ ಇದ್ರ ಪ್ರಕಾರ LPC ಕೇಸ್ ಆದ್ರೆ ಈಗ ಅದನ್ನ ಕ್ಲೋಸ್ ಮಾಡ್ಲಿಕ್ಕೆ ಕೈ ಹಾಕಬಾರ್ದಾಗಿತ್ತು. ಹೀಗಾಗಿ ಕೈ ಹಾಕಿದ್ರಿಂದ ಇವತ್ತು ರಾಜ್ಯ ಸರ್ಕಾರ ತಾನೇ ಒಂದು ಅಸ್ತ್ರವನ್ನ ಬಿಜೆಪಿಗೆ ಕೊಟ್ಟಂತಾಗಿದೆ. ಹೀಗಾಗಿ ಇವತ್ತು ತನ್ನ ಈಗಾಗಲೇ ಅಂತಂದ್ರೆ ಏನು ಶ್ರೀಕಾಂತ್ ಪೂಜಾರಿಯ ಬಂಧನ ಮಾಡಿ ಇವತ್ತು ತನ್ನ ಕೈಯನ್ನ ತಾನೇ ಸುಟ್ಟುಕೊಳ್ಳುವಂತಹ ಪರಿಸ್ಥಿತಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಬಂದಿದೆ. ಇವತ್ತು ಇಲ್ಲಿ ಅಂದ್ರೆ ಬಿಜೆಪಿಯ ಪ್ರತಿಭಟನೆ ಇಷ್ಟೇ, ಏನು ಇಲ್ಲಿ ತಹಸೀಲ್ದಾರ್ ಏನಿದ್ದಾರೆ ಇನ್ಸ್ಪೆಕ್ಟರ್ ತಹಸೀಲ್ದಾರ್ ಅವರನ್ನ ಅಮಾನತು ಮಾಡಬೇಕು ಅಂತೇಳಿ ಬೇಡಿಕೆ ಇಟ್ಟಿದ್ರೆ ಆ ಬೇಡಿಕೆ ಈಡೇರುತ್ತಾ ಅನ್ನೋದೇ ಕಾದು ನೋಡಬೇಕಾಗಿದೆ ನೀತಿ. ಇಲ್ಲಪ್ಪ, ಈಗ ಒಂದ್ ಕಡೆಯಲ್ಲಿ ಗಮನಿಸೋದಾದ್ರೆ ಅಯೋಧ್ಯೆಗೆ ರಾಮ ಜನ್ಮಭೂಮಿಯಲ್ಲಿ ಶತಮಾನಗಳ ಕನಸು ನೆರವೇರ್ತಾ ಇದೆ. ಈ ಸಂದರ್ಭದಲ್ಲಿ ಅದಕ್ಕಾಗಿ ಹೋರಾಡಿದ್ದ 1992ರಲ್ಲಿ ಹೋರಾಡಿದಂತ ಕರಸೇವಕರ ಬಂಧನ ಮಾಡಿರೋದು. ಈಗ ರಾಮನ ವಿಚಾರದಲ್ಲಿ ಹಿಂದೆಯಿಂದಲೂ ಕೂಡ ರಾಜಕೀಯ ಅನ್ನೋದು ನಡೀತಾನೆ ಬಂದಿದೆ. ಅದು ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಕೂಡ ಲಾಭ ನಷ್ಟದ ಲೆಕ್ಕಾಚಾರ ಹಾಕೊಂಡೇ ಬಂದಿರೋದು. ರಾಮ ಮಂದಿರ ಅಯೋಧ್ಯೆಯಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಸಮೀಪ ಬರ್ತಿದೆ. ಈ ಸಂದರ್ಭದಲ್ಲಿ ಕರಸೇವಕರನ್ನ ಬಂಧಿಸಿರುವಂತದ್ದು ಇದು ರಾಜಕೀಯವಾಗಿ ನಾವು ಬೆಳವಣಿಗೆ ನೋಡೋದಾದ್ರೆ, ಲಾಭ ನಷ್ಟದ ಲೆಕ್ಕಾಚಾರವನ್ನ ನೋಡೋದಾದ್ರೆ ಕಾಂಗ್ರೆಸ್ಗೆ ಇದು ಎಷ್ಟರ ಮಟ್ಟಿಗೆ ಸಮಸ್ಯೆ ಆಗ್ಬೋದು, ಎಷ್ಟರ ಮಟ್ಟಿಗೆ ಇದು ಡ್ಯಾಮೇಜ್ ಆಗ್ಬೋದು, ಬಿಜೆಪಿ ಇದನ್ನ ಸಂಪೂರ್ಣವಾಗಿ ಹೇಗೆ ಲಾಭವಾಗಿ ಮಾರ್ಪಾಡು ಮಾಡ್ಕೋಬಹುದು ಅಂತ.
ನೀತಿ ಈಗ ಮುಂಬರುವ ಲೋಕಸಭಾ ಚುನಾವಣೆಗೆ ಯಾಕಂದ್ರೆ ಈ ಹಿಂದ್ಗಡೆ ಕಾಂಗ್ರೆಸ್ನವರೇ ಮಾತಾಡಿದಾಗ ನಿನ್ನೆ ಇಲ್ಲಿ ಅಂತಾರೆ ಎಂ ಬಿ ಪಾಟೀಲ್ ಅವರೇ ಮಾತನಾಡಿದಾಗ ಇಲ್ಲಿ ಅಂತಂದ್ರೆ ಈ ಹಿಂದ್ಗಡೆ ಪುಲ್ವಾಮಾ ದಾಳಿಯನ್ನ ಇಟ್ಟುಕೊಂಡು ಇಲ್ಲಿ ಅಂತಾರೆ ಚುನಾವಣೆ ಮಾಡಿದ್ರು. ಈಗ ಅಂತಂದ್ರೆ ರಾಮ ಮಂದಿರ ವಿಷಯವನ್ನ ಇಟ್ಟುಕೊಂಡು ಇಲ್ಲಿ ಅಂದ್ರೆ ಚುನಾವಣೆ ಮಾಡ್ತಾರೆ ಅಂತೇಳಿ ಇಲ್ಲಿ ಸಚಿವ ಎಂ ಬಿ ಪಾಟೀಲ್ ಹೇಳಿದ್ದಾರೆ. ಆದರೆ ಸತ್ಯಕ್ಕೆ ಇಲ್ಲಿ ಅಂತಂದ್ರೆ ಈ ಒಂದು ಪ್ರಕರಣ ಏನಿದೆ ಸಾಕಷ್ಟು ಇಲ್ಲಿ ಅಂತಾರೆ ತೀವ್ರ ಸ್ವರೂಪ ಪಡೆದುಕೊಳ್ಳಿದೆ. ಯಾಕಂದ್ರೆ ಇದೇ 22ರಂದು ರಾಮ ಮಂದಿರ ಉದ್ಘಾಟನೆ ಇದೆ. ಇಂತಹ ಸಮಯದಲ್ಲೇ ಇಲ್ಲಿ ಅಂತಾರೆ ಕರ ಸೇವಕರನ್ನ ಬಂಧನ ಮಾಡಬಾರ್ದಾಗಿತ್ತು. ಒಂದೆಡೆ ಬಂಧನ ಮಾಡಬೇಕಾದ್ರೆ ಈ ಮುಂಚೆ ಮಾಡಬೇಕಾಗಿತ್ತು. ಒಂದೆಡೆ ಅಂತಾರೆ ರಾಮ ಮಂದಿರ ಉದ್ಘಾಟನೆ ಆದ ನಂತರ ಕೆಲವು ದಿನಗಳ ಬಿಟ್ಟು ಇಲ್ಲಿ ಅಂತಂದ್ರೆ ಈ ಒಂದು ರಾಮ ಭಕ್ತರನ್ನ ಇಲ್ಲಿ ಬಂಧಿಸಬೇಕಾಗಿತ್ತು. ಆದರೆ ಈ ರಾಜಕೀಯ ಲೆಕ್ಕಾಚಾರವನ್ನು ತೆಗೆದುಕೊಂಡಾಗ ಮುಂಬರುವ ಲೋಕಸಭಾ ಚುನಾವಣೆಗೆ ಇದು ಸಾಕಷ್ಟು ಹೊಡೆತ ಇವತ್ತು ಕಾಂಗ್ರೆಸ್ ಮೇಲೆ ಬೀಳುತ್ತೆ. ಯಾಕಂದ್ರೆ ಇಲ್ಲಿ ಒಂದು ರಾಮ ಮಂದಿರ ವಿಚಾರವಾಗಿ ಈ ಹಿಂದ್ಗಡೆ ಕಾಂಗ್ರೆಸ್ನವರು ವಿರೋಧ ಮಾಡಿದರೆ ಒಂದು ಆರೋಪ ಇದೆ. ಇದನ್ನೇ ಒಂದು ಅಸ್ತ್ರವನ್ನಾಗಿ ಇವತ್ತು ಬಿಜೆಪಿ ಮಾಡಿಕೊಳ್ತಾ ಇದೆ. ಅಷ್ಟೆಲ್ಲ ಸಹಿತ ಬಿಜೆಪಿ ಎಲ್ಲಾ ನಾಯಕರು ಬಳಸಿಕೊಳ್ತಾ ಇರೋದಷ್ಟೇ ರಾಮನ ವಿಚಾರದಲ್ಲಿ, ರಾಮ ಮಂದಿರ ವಿಚಾರದಲ್ಲಿ ನೀವು ಯಾವುದೇ ಒಂದು ಗಟ್ಟಿ ನಿರ್ಧಾರವನ್ನ ಈ ಹಿಂದಿನಿಂದಲೂ ಸಹ ತೆಗೆದುಕೊಂಡಿಲ್ಲ. ಆದರೆ ಹಿಂದೆ ಈಗ ಅಂತಂದ್ರೆ ರಾಮನ ಭಕ್ತರು ಯಾರು ಇವತ್ತು ರಾಮ ಮಂದಿರಕ್ಕಾಗಿ ಹೋರಾಟ ಮಾಡಿದರೆ ಅಂಥವ್ರನ್ನ ಬಂಧಿಸುವ ಮೂಲಕ ಇವತ್ತು ಹೋರಾಟವನ್ನು ಹತ್ತಿಕ್ಕುವಂತಹ ಕೆಲಸವನ್ನ ಮಾಡಿದ್ರೆ ಅನ್ನೋದು ಆರೋಪ ಇವತ್ತು ಕಾಂಗ್ರೆಸ್ ಮೇಲೆ ಕೇಳಿ ಬಂದಿದೆ. ಹೀಗಾಗಿ ಇವತ್ತು ಏನು ರಾಮನ ಭಕ್ತ ಏನು ಇಲ್ಲಿ ಅಂತಾರೆ ರಾಮನ ಭಕ್ತ ಶ್ರೀಕಾಂತ್ ಪೂಜಾರಿಯ ಬಂಧನ ಏನಿದೆ ಆ ಶ್ರೀಕಾಂತ್ ಪೂಜಾರಿಯ ಬಂಧನ ಇವತ್ತು ರಾಜಕೀಯ ಲೆಕ್ಕಾಚಾರವಾಗಿ ಎರಡೂ ಪಕ್ಷಗಳಿಗೂ ಇವತ್ತು ಒಂದು ಕಡೆ ಅಂತಾರೆ ಕಾಂಗ್ರೆಸ್ಗೆ ಬಹಳಷ್ಟು ನಷ್ಟವನ್ನು ಉಂಟು ಮಾಡಿದ್ರೆ ಇದೇ ಒಂದು ಅಸ್ತ್ರವನ್ನಾಗಿಟ್ಟುಕೊಂಡು ಇವತ್ತು ಬಿಜೆಪಿ ಲಾಭವನ್ನ ಮಾಡಲಿಕ್ಕೆ ಹೊಟ್ಟಿದೆ. ಯಾಕಂದ್ರೆ ಶ್ರೀಕಾಂತ್ ಪೂಜಾರಿ ಸೇರಿದಂತೆ ಇವತ್ತು 11 ಜನರ ಮೇಲೆ ಪ್ರಕರಣ ದಾಖಲಾಗುತ್ತೆ. ಆ ಪ್ರಕರಣದಲ್ಲಿ ಕೆಲವೊಂದಿಷ್ಟು ಪೊಲೀಸರು ಕೆಲವೊಂದಿಷ್ಟು ಜನ ಈಗಾಗಲೇ ಅಂತಾರೆ ಅದರಲ್ಲಿ ಸಾವನ್ನಪ್ಪಿದ್ದಾರೆ. ಇನ್ನೂ ಕೆಲವರು ಇಲ್ಲಿಂದ ಇದ್ರೂ ಸಹಿತ ಅವರು ಜಾಮೀನಿನ ಮೇಲೆ ಇದ್ದಾರೆ. ಆದರೆ ಶ್ರೀಕಾಂತ್ ಪೂಜಾರಿ ಕಳೆದ 29ರಂದು ಬಂಧನ ಆಗುತ್ತೆ. ಆ ಪ್ರಕರಣ ಇಲ್ಲಿ ಅಂತಾರೆ ಸೋಮವಾರ ಬೆಳಕಿಗೆ ಬರುತ್ತೆ. ಬಂಧನ ಮಾಡಿದ್ರೆ ಸೋಮವಾರ ಬೆಳಕಿಗೆ ಬರುತ್ತೆ. ಆತನ ಜಾಮೀನಿಗೆ ಒಂದ್ ಕಡೆ ಅಂತಾರೆ ಎಲ್ಲಾ ರೀತಿಯಿಂದ ಸಿದ್ಧತೆಯನ್ನ ಇವತ್ತು ಹಿಂದೂ ಪರಿಷತ್ ಸಂಘಟನೆಗಳು ಅಂದ್ರೆ ಹಿಂದೂ ಸಂಘಟನೆಗಳೇ ಮಾಡ್ತಿವೆ. ಆದ್ರೆ ಈಗ ಒಂದ್ ಕಡೆ ರಾಜಕೀಯ ಲೆಕ್ಕಾಚಾರವನ್ನ ತೆಗೆದುಕೊಂಡಾಗ ಇದು ಕಾಂಗ್ರೆಸ್ಗೆ ಬಹಳಷ್ಟು ಹೊಡೆತ ಬೀಳುತ್ತೆ, ಬಿಜೆಪಿಗೆ ಲಾಭವಾಗುತ್ತೆ. ನೀತಿ ಧನ್ಯವಾದ ಎಲ್ಲಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.